ವೀಕ್ಷಕರೇ, ಒಂದು ಗಮನಿಸಬೇಕು, DJ ಹಳ್ಳಿ KJ ಹಳ್ಳಿಯಲ್ಲಿ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಅದನ್ನು ಹೊಡೆದಾಕ್ತಾ ಇದ್ರು, ಎಷ್ಟು ಜನ ಬೆಂಕಿ ಹಚ್ತಾ ಇದ್ರು. ಇವತ್ತು ಪಾಪ ಅವರ ಕುಟುಂಬಸ್ಥರು ಬಂದು ರೋಧಿಸ್ತಾ ಇದ್ದಾರೆ, ನಮ್ಮ ತಮ್ಮನನ್ನು ಬಿಟ್ಬಿಡಿ, ಅವರ ಅಮಾಯಕರಿದ್ದಾರೆ ಅಂತೇಳಿ. ಪಾಪ ಅವ್ರು ಏನು ಮಾಡಿದ್ದಾರೋ, ಇವರಿಗೆ ತಮ್ಮ ಮಕ್ಕಳ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ, ಯಾವುದೇ ತಂದೆ ತಾಯಿಗಳಿಗಾದರೂ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಇಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ನಮಗೆ ಮಾಬಲ್ಲಿ ಗೊತ್ತಾಗೋದಿಲ್ಲ. ಹಾಗಿದ್ರೆ ಈ ಹಿಸ್ಟ್ರಿ ಏನು ಒಂದು ಹೇಳ್ತೀನಿ, ಆಮೇಲೆ ಎಷ್ಟೆಷ್ಟು ಜನ ಒಳಗಿದ್ದಾರೆ ಅದು ಕೂಡ ಹೇಳ್ತೀನಿ. ಅಮಾಯಕರು ಯಾರು, ನಿಜವಾದ ಗಲಭೆಕೋರರು ಯಾರು ಎಲ್ಲ ಹೇಳ್ತೀನಿ. ಈ ಕೊಳ್ಳಿ ಇಟ್ಟವರು ಅವತ್ತು ಅಮಾಯಕರ ಈ ರೀತಿ ಹೊಡೆದಾಕಿದ್ರಲ್ಲ, ಈಗ ಒಳಗಿರೋದೇ 75 ಜನ, ಅಲ್ಲಿ ಹೊಡೆದಾಕಿರೋದ್ರಲ್ಲೇ ಒಂದು 100 ಜನ ಕಾಣ್ತಾ ಇದ್ದಾರೆ ನಮಗೆ ಮಿನಿಮಮ್ ಆಗಿ. ಹಾಗಿದ್ರೆ ಯಾರು ಅಮಾಯಕರು? 437 ಜನರನ್ನ ಒಳಗಾಕಿದ್ರು, ನಂತರ ಎಲ್ಲರನ್ನ ಬಿಡಲಾಗಿದೆ, 77 ಜನ ಮಾತ್ರ ಬಾಕಿ ಇದ್ದಾರೆ. ಏನಾಯ್ತು ಅವತ್ತು ಅಂತಂದರೆ ನಿಮ್ಗೆ ಗೊತ್ತಿರಲಿ, ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಓರ್ವಾತ ನವೀನ್ ಎಂಬಾತ ಅವಹೇಳನಕಾರಿ ಪೋಸ್ಟನ್ನು ಮಾಡ್ತಾನೆ ಅನ್ನುವಂಥ ಆರೋಪ. ಪೋಸ್ಟ್ ಹಾಕಿದ್ದಾರೆ ಅಂತ ಕೆರಳತ್ತೆ ಮುಸ್ಲಿಂ ಸಮುದಾಯ ಒಂದೇ ಸಲಕ್ಕೆಲ್ಲ ಎದ್ದು ಬರ್ತಾರೆ. KJ ಹಳ್ಳಿ DJ ಹಳ್ಳಿ ಠಾಣೆಗಳ ಮುಂದೆ ದೊಡ್ಡ ಗುಂಪು ಸೇರುತ್ತೆ. ಯಾಕಂತಂದರೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನ ಮಾಡಲಾಗುತ್ತೆ ಅಂತೇಳಿ ಯಾರು ಅದನ್ನು ಪೋಸ್ಟ್ ಮಾಡಿರ್ತಾರೆ ನವೀನನ್ನು ಬಂಧಿಸಲೇಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಅಲ್ಲಿಯ ಮುಸ್ಲಿಂ ಸೇರಿದಂಥ ಪ್ರತಿಯೊಬ್ಬರು ಕೂಡ ನವೀನನ್ನು ಬಂಧಿಸಲೇಬೇಕು ಅನ್ನುವಂಥ ಪಟ್ಟು ಭಾಳ ಜೋರಾಗುತ್ತೆ. ಪೊಲೀಸ್ ಠಾಣೆಯ ಮೇಲೆ ಈ ಸಂದರ್ಭದಲ್ಲಿ ಆತನನ್ನು ಬಂಧಿಸಿಲ್ಲ ಅಂಥೇಳಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡ್ತಾರೆ ಮುಸ್ಲಿಂ ಗುಂಪು. ಹಾಗೂ ಪೊಲೀಸ್ ಹಾಗೂ ಸಾರ್ವಜನಿಕ ವಾಹನಗಳಿಗೆ ಬೆಂಕಿ ಇಡ್ತಾರೆ, ಹೊಡಿತಾರೆ, ಕಲ್ಲು ಬಿಸಾಕ್ತಾರೆ. ಅಲ್ಲೆಲ್ಲ ಸೇರಿರೋದು ನೀವು ನೋಡ್ಬೋದು. ಪೋಸ್ಟ್ ಹಾಕಿದ್ದು ಅಲ್ಲಿಯ ಕಾಂಗ್ರೆಸ್ MLA, ದಲಿತ್ MLA ಅಖಂಡ ಶ್ರೀನಿವಾಸ್ ಅವರ ಸಂಬಂಧಿ ನವೀನ್. ಪೋಸ್ಟ್ ಹಾಕಿದ್ದು ಅಲ್ಲಿಯ MLA ಅಖಂಡ ಶ್ರೀನಿವಾಸ್ ಅವರ ಸಂಬಂಧಿ ನವೀನ್ ಮೇಲೆ ಸಿಟ್ಟಿಗೆ ಅಖಂಡ ಶ್ರೀನಿವಾಸ್ ಅವರ ಮನೆಗೆ ಬೆಂಕಿಟ್ಟು ಬಿಡ್ತಾರೆ. ಪುಂಡರು ಬೆಂಕಿಟ್ಟು ಬಿಡ್ತಾರೆ. ಅಂದಿನ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ MLA ಮನೆಗೆ ಬೆಂಕಿಟ್ಟು ಬಿಡ್ತಾರೆ. ದಲಿತ ಶಾಸಕರಾಗಿರ್ತಾರೆ. ಈ ಸಂದರ್ಭದಲ್ಲಿ ಗುಂಪನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಂದ ಗೋಲಿಬಾರ್ ನಡೆಯುತ್ತೆ. ಗೋಲಿಬಾರ್ನಲ್ಲಿ 3 ಉದ್ರಿಕ್ತರು ದುರ್ಮರಣಕ್ಕೀಡಾಗ್ತಾರೆ. ಈ ರೀತಿ ನೋಡಿ, ಆ ಕಾರ್ ಯಾಸಿನ್ ಪಾಷಾ, ವಾಜಿದ್ ಖಾನ್, ಶೇಖ್ ಸಿದ್ದಿಕ್ ಸಾವಿಗೀಡಾಗ್ತಾರೆ. 3 ಜನ ಸಾವಿಗೀಡಾಗ್ತಾರೆ. ಪ್ರಕರಣವನ್ನು NIAಗೆ ವರ್ಗಾಯಿಸುತ್ತೆ ರಾಜ್ಯ ಸರ್ಕಾರ. NIA ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರನ್ನು ಹೆಕ್ಕಿ ಬಂದಿಸುತ್ತೆ. 437 ಜನರನ್ನು ಬಂದಿಸುತ್ತೆ. ನಿಮ್ಗೆ ಗೊತ್ತಿರುತ್ತೆ, ಆರಂಭದಲ್ಲಿ ಎಲ್ಲರನ್ನ ಎತ್ತಾಕೊಂಡು ಹೋಗ್ತಾರೆ. ಇನ್ನು ಅಖಂಡ ಮನೆಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ 138 ಜನರ ಬಂಧನ ಆಗುತ್ತೆ. 138 ಜನರ ಬಂಧನ ಆಗುತ್ತೆ. ಈಗ ಆ 138 ಜನರಲ್ಲಿ ಮತ್ತು 437 ಒಟ್ಟು ಅಖಂಡ ಮನೆಗೆ ಬೆಂಕಿ ಇಟ್ಟ ಕೇಸ್ನಲ್ಲಿ 138 ಜನ. ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿ ಕೆಲವರನ್ನು ಬಿಟ್ಟು ಈಗ 77 ಜನ ಒಳಗಿದ್ದಾರೆ. 77 ಜನ ಒಳಗಿದ್ದಾರೆ. ಆ ದೃಶ್ಯ ಮತ್ತೊಮ್ಮೆ ತೋರಿಸಿ ನೀವು. 77 ಜನವಾದರೂ ಇಲ್ವಾ ಇಲ್ಲಿ? ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದವರಲ್ಲಿ ಬಸ್ಸು, ಗಾಡಿ, ಕಾರು, ಪೊಲೀಸ್ ವಾಹನ ಎಲ್ಲ ಹೊಡೆದವರಲ್ಲಿ ಅಲ್ಲೇ ಒಂದು 20 ಜನ ಕಾಣ್ತಾರೆ ನನಗೆ. ಈಗಿರೋದು 75. 438ರಲ್ಲಿ ಕಳೆದು 77 ಜನ ಒಳಗಿದ್ದಾರೆ. ಈಗ ಅವರು ಕೂಡ ಅಮಾಯಕರು ಅಂತ ಅವರ ತಂದೆ ತಾಯಿಗಳು ಕೇಳ್ಕೊಂಡಿದ್ದಾರೆ. ಮಕ್ಕಳು ಇಂಪಾರ್ಟೆಂಟ್ ಆಗಿರ್ತಾರೆ, ಕೇಳ್ತಾರೆ, ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ. ಈಗ ನೀವು ಹೇಳಿ, ಯಾರು ಅಮಾಯಕರು? DK ಶಿವಕುಮಾರ್ ಅವರ ಪ್ರಕಾರ ಯಾರು ಅಮಾಯಕರಿರ್ಬೋದು? DK ಶಿವಕುಮಾರ್ ಈ ಹೇಳಿಕೆಯ ನಂತರ ಈ ತಾಯಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ ನಂತರ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾವು ಕಾನೂನು ಅಡಿಯಲ್ಲೇ DG ಹಳ್ಳಿಯಲ್ಲಿರ್ಬೋದು ಯಾವುದೇ ಕೇಸನ್ನು ಏಕಾಏಕಿ ನಾನು ಹೇಳಕ್ಕೆ ಬರೋದಿಲ್ಲ. ಲೀಗಲ್ ಆಗಿ ಕೇಳಿದಾಗ BJP ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಭಾಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರೋಕ್ಕಾಗ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರುಗಳೆಲ್ಲ ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತವಾಗೂ ಹೇಳಿದರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ನಾವು ಕಾನೂನು ನಡೆಯುತ್ತೆ